ಹಾಯ್ ಫ್ರೆಂಡ್, ಪ್ರತಿ ಚೆನ್ನಾಗಿ ಸ್ವಾಗತ. ಇವತ್ತು ಸೋಯಾ ಪಲಾವ್ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್. ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು 4 ಏಲಕ್ಕಿ ಇಷ್ಟು ಹಾಕೊಂಡು ಹುರ್ಕೋತಾ ಇದ್ದೀವಿ ಫ್ರೆಂಡ್. ಇದಾಯ್ತಲ್ಲ, ಈ ಕಡೆ ಸಪ್ರೇಟ್ ಮಸಾಲೆ ಇಟ್ಕೊಳ್ಳೋಣ ಬನ್ನಿ. ಇದು ಹುರ್ಕೋತಾ ಇದ್ದೀನಿ. ಈ ಸಪ್ರೇಟಾಗಿ ಇಲ್ಲಿ ಒಲೆ ಮೇಲೆ ನಾವು ಈ ಕಡೆ ಒಂದು 4 ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು 4 ಟೊಮೊಟೊ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ. ಅದಾಯ್ತಲ್ವಾ. ಈ ಕಡೆ ಒಂದು 10 ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಅನಾನಸು, ಪಲಾವ್ ಎಲೆ, ಒಂದು ಈರುಳ್ಳಿ ಜಾಸ್ತಿ ಹಾಕೋತಾ ಇಲ್ಲ. ಮತ್ತು ಈ ಕಡೆ ಒಂದು 50 ಗ್ರಾಮ್ ಶುಂಠಿ, 50 ಗ್ರಾಮ್ ಬೆಳ್ಳುಳ್ಳಿ, ಒಂದು 10 ಹಸಿಮೆಣಸಿನಕಾಯಿ ಕಾಣ್ತಾ ಇದೆಯಲ್ಲ, ಒಂದು 10 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕೊಬೇಡ. ಮತ್ತು ನಮ್ಮ ಕೈಯಲ್ಲಿ 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ನೋಡಿ ಎಲ್ಲ ಫುಲ್ ತೊಳ್ಕೊಂಡು ಮಿಕ್ಸಿಗೆ ಒಂದು 2 ರೌಂಡ್ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕೊಂಡಲ್ಲ, ಈ ಕಡೆ ಈರುಳ್ಳಿ ಕೆಂಪಾರ ಹುರ್ಕೊಂಡಿದ್ದೀನಿ. ಈಗ ಈ ಮಸಾಲೆನ ಅದಕ್ಕೆ ಹುರ್ಕೊಳ್ಳೋಣ. ಆ ಈರುಳ್ಳಿ ಹುರ್ತಾ ಇತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಆ ಮಸಾಲೆ ಜೊತೆಗೆ ಇದು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಯಾಕಂದರೆ ಹಸಿದೆಲ್ಲ ರುಬ್ಬಿರೋದಲ್ವಾ, ಅದರಿಂದ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಈಗ ಟೊಮೊಟೊ ಕಟ್ ಮಾಡಿದ್ನಲ್ಲ, ಆ ಟೊಮೊಟೊನೂ ಹಾಕ್ಕೊಳ್ತೀನಿ. ನೋಡಿ, ಆ ಟೊಮೊಟೊನೂ ಇವಾಗ ಹಾಕೋಣ. ಇದು ಒಂದು ಸ್ವಲ್ಪ ಮಸಾಲೆ ಜೊತೆಗೆ ಹುರ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಇದಕ್ಕೆ ಮಸಾಲೆ ಹಾಕೋಣ. ಮಸಾಲೆ ಏನೇನಂತ ತೋರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಅಚ್ಚಕಾರದ ಪುಡಿ. ಖಾರ ನೋಡಿ ಹಾಕ್ಕೊಳ್ಳಿ. ಮೊದಲು 10 ಹಸಿಮೆಣಸಿನಕಾಯಿ ಹಾಕಿದ್ದೀವಿ, ಅದರಿಂದ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ. 1 ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸ್ತೀನಿ. ನೋಡಿ ಇಷ್ಟು ಹಾಕೋತಾ ಇದ್ದೀನಿ. ಒಂದು 100 ಗ್ರಾಮಷ್ಟು ಮೊಸರು, 100 ಗ್ರಾಮಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೀಟಿಗೆ ಒಂದು ಸರಿ ಕಲಿಸ್ಕೊಟ್ಬಿಡೋಣ. ಈ ಕಡೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್. 10 ನಿಮಿಷ ಮುಂಚೆನೇ ತೊಳೆದಿಟ್ಕೊಂಡಿದ್ದೀನಿ. ನೆನೆಸಿಟ್ಟಿನಿ ಅಕ್ಕಿ ಎಲ್ಲ. ಈಗ ನೆನೆಸಿ ಒಂದು 4 ಮೊಟ್ಟೆ ಇತ್ತು, 4 ಮೊಟ್ಟೆ ಇತ್ತು, ಬೇಗ ಹಾಕ್ಬಿಡೋಣ. ಈ ಕಡೆ ಒಂದು ಸೋಯಾ ಅಂದರೆ ಎಷ್ಟು, ಒಂದು 150 ಗ್ರಾಮ್ ಅಷ್ಟಿದೆ ಸೋಯಾ. ಇದು ಬಿಸಿನೀರಲ್ಲ, ಅದು 5 ನಿಮಿಷ ನೆನೆಸಿದ್ದೀನಿ. ಅಷ್ಟೊತ್ತಿಗೆ ಈ ಕಡೆ ಅಕ್ಕಿ ಹಾಕ್ಕೊಂಬಿಡೋಣ. ಅಕ್ಕಿನ ನೆನೆಸಿಟ್ಟಿದ್ದೆಲ್ಲ ಅಕ್ಕಿ ನೀಟಿಗೆ ಹಾಕ್ಕೊಂಬಿಡೋಣ. ಮಾಮೂಲಿ ಫ್ರೆಂಡ್, ಅಕ್ಕಿ ಹಾಕೋ ನೀರು ಗೊತ್ತಲ್ವಾ, 1 ಲೋಟಕ್ಕೆ 2 ಲೋಟ ನೀರು ಹಾಕೋದು. ಮತ್ತು ಈ ಸೋಯಾ ಎಲ್ಲ ಫುಲ್ ಬಿಸಿನೀರು ಒಂದು 5 ನಿಮಿಷ ನೆನೆಸಿಟ್ಟಿನಲ್ಲ, ನೀರೆಲ್ಲ ಫುಲ್ ಇಂಟ್ಕೊಳ್ಳೋಣ. ಇಂಟ್ಕೊಂಡು ಫುಲ್ ಎತ್ಕೊಂಡು ನೋಡಿ ನೀಟಿಗೆಲ್ಲ ಎತ್ಕೊಂಬಿಡೋಣ. ಅದೇ ಚೆನ್ನಾಗಿ ಬಂದಿದೆ. ಇದೇ ಫಸ್ಟ್ ಮಾಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ಹೆಂಗಿರುತ್ತೋ ಏನೋ ಅಂದ್ಕೊಂಡೆ ಮಾಡಿದೆ, ಆದರೆ ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಚಿಕನ್ ತಿನ್ನಬೇಕು ಅಂತ ಚಿಕನ್ ತಿನ್ನೋಕ್ಕಾಗಲ್ವಲ್ಲ ಈ ಶ್ರಾವಣದಲ್ಲಿ ಮತ್ತು ಕಾರ್ತಿಕ ಸೋಮವಾರಲ್ಲಿ, ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಹೆಂಗಿರುತ್ತೆ ಏನೋ ಫಸ್ಟ್ ಟೈಮೇ ಮಾಡಿದ್ದು, ಆದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್. ನೋಡಿ, ಇವಾಗ ಹಾಕ್ಕೊಂಡೆಲ್ಲ ಸೋಯಾ ನೀಟಿಗೆ ಒಂದ್ಸರಿ ಕಲಿಸ್ಕೊಟ್ಬಿಡೋಣ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳೋಣ. ಸರಿ, ಈ ಕಡೆ ಮೊಟ್ಟೆ ಬೇಯಿಸಿದ್ದೀವಿ. ಈ ಕಡೆ ಫ್ರಿಜ್ ತೆಗೆದು ನೋಡಿದೆ, ಒಂದು ಸ್ವಲ್ಪ ಚಿಕನ್ ಇದೆ. ಸ್ವಲ್ಪ ಅಂದರೆ ಒಂದು 4 ಗ್ರಾಮಷ್ಟು ಚಿಕನ್ ಇದೆ. ಸರಿ, ನೋಡಿದೆ ಏನು ಮಾಡೋದು ಈ ಚಿಕನ್ನ ಅಂತ. ಸರಿ, ಗ್ರೇವಿ ಬೇಡ, ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ, ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಈಗ ಒಂದು ನಿಂಬೆಹಣ್ಣು ಹಾಕೋಣ. ಒಂದು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಸರಿ ಅಂದ್ಬಿಟ್ಟು ಇವಾಗ ಈ ಮಸಾಲೆ ಸ್ವಲ್ಪ ಇತ್ತಲ್ಲ, ಆ ಮಸಾಲೆ ಒಂದು 2 ಸ್ಪೂನ್ ತೊಗೊಂಡೆ ಫ್ರೆಂಡ್. ಇವಾಗ ರುಬ್ಬಿದ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ ಅದೇ 1 ಸ್ಪೂನ್ ತೊಗೊಂಡೆ ಮಸಾಲೆನ. ಸರಿ, ಆ ಚಿಕನ್ ಎಲ್ಲ ವಾಶ್ ಮಾಡಿ ಆ ಮಸಾಲೆ, ಮತ್ತು ಒಂದು 2 ಸ್ಪೂನ್ ಕಾರ್ನ್ಫ್ಲವರು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ, ಮತ್ತು ಅಚ್ಚಕಾರದ ಪುಡಿ ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು, ಖಾರ ಜಾಸ್ತಿ ಬೇಡ. ಮತ್ತು ಒಂದು ನಿಂಬೆಹಣ್ಣು ಹಾಕಿ ನೀಟಿಗೆ ಕಲಸಿಟ್ಕೊಂಡಿದ್ದೀನಿ. ಈ ಕಡೆ ತೋರಿಸ್ತೀನಿ ನಿಮಗೆ. ಆಯಿತಾ, ಪಲಾವ್ ರೆಡಿ ಆಯಿತು. ಈ ಕಡೆ ಮೊಸರು ಬಜ್ಜಿ ರೆಡಿ ಆಗಿದೆ. ಈ ಕಡೆ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಸರಿ, ಈ ಕಡೆ ಇನ್ನೇನು ಮಾಡೋದು ಅಂತ ಆ ಕಬಾಬೆಲ್ಲ ಹುರ್ಕೊಂಬಿಡೋಣ. ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದು. ನೋಡಿ, ಇಷ್ಟೇ ಇರೋ ಚಿಕನ್ನು. ಹಸಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಕಬಾಬೆಲ್ಲ ಹುರ್ಕೊಂಬಿಡೋಣ. ಕಬಾಬ್ ಆಗಿದ ತಕ್ಷಣ ಸಾಮಾನೆಲ್ಲ ಎದ್ದು ಬಚ್ಚದು ಹಾಕ್ಬಿಡ್ತೀನಿ ಫ್ರೆಂಡ್. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋ ಕೆಲಸ ಇದೆ, ಆಚೆ ಹೋಗಬೇಕು. ನಮ್ಮ ಅತ್ತೆ ಮಗಳದು ಪಾಪುದು ಬರ್ತಡೇ ಇದೆ. ಸರಿ, ಫ್ರಾಕ್ ಎಲ್ಲ ತೊಗೊಂಬರೋಣ ಹೋಗಿ. ಇಲ್ಲಿ ಪಕ್ಕದಲ್ಲೇ ಕಮ್ಮನಡಿ ಅಂತಿದೆ. ಸರಿ, ನಾನು ಸಸಿ ಹೋಗ್ಬಿಟ್ಟು ಬರೋಣ. ಅಡುಗೆ ಎಲ್ಲ ಆಯ್ತಲ್ಲ, ಜಲ್ದಿ ಹೋಗ್ಬಿಟ್ಟು ಬರೋಣ ಅಂತ ಸ್ವಲ್ಪ ಜಲ್ದಿ ಕೆಲಸ ಮಾಡ್ಕೋತಾ ಇದ್ದೀವಿ. ನೀನು ಅಡುಗೆ ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಸಾಮಾನಿದೆ, ಆ ಸಾಮಾನೆಲ್ಲ ಒಂದು ಸ್ವಲ್ಪ ತೊಳ್ಕೊಂಬಿಡೋಣ. ಯಾಕಂದರೆ ಮನೆಯೆಲ್ಲ ನೀಟ್ ಮಾಡಿಬಿಟ್ಟವ್ರೆ, ಒಂದು ಸ್ವಲ್ಪ ಕ್ಲೀನಾಗಿ ಇರ್ತಿಲ್ಲ. ಆಚೆ ಹೋಗಿ ಬಂದು ಮಾಡೋಕ್ಕಾಗಲ್ಲ ಫ್ರೆಂಡ್, ಅದರಿಂದ. ನೋಡಿ, ಕಬಾಬೆಲ್ಲ ರೆಡಿ ಆಯಿತು. ಈ ಕಡೆ ಅಡುಗೆ ಕೆಲಸ ಎಲ್ಲ ಆಯ್ತಲ್ಲ, ಪಾತ್ರೆ ಒಂದು ಸ್ವಲ್ಪ ತೊಳ್ಕೊಂಬಿಡೋಣ. ಎಲ್ಲ ನೀಟ್ ಮಾಡ್ಕೊಂಬಿಡೋಣ. ಒಂದು 10 ನಿಮಿಷ ಕೆಲಸ ಫ್ರೆಂಡ್. ನಿಂತ್ಕೊಂಡ್ರೆ ಎಷ್ಟೊತ್ತು ಕ್ಲೀನ್ ಮಾಡೋದು ಮನೆಯೆಲ್ಲ. ನಾನು ಮನೆಯೆಲ್ಲ ಗುಡಿಸ್ಕೊತೀನಿ. ಅಷ್ಟೊತ್ತು ನಮ್ಮ ಸೊಸೆ ಸಾಮಾನೆಲ್ಲ ತೊಳ್ಕೊತಾಳೆ. ಅಷ್ಟೊತ್ತು ರೆಡಿ ಆದ್ವಿ, ಇಬ್ಬರು ರೆಡಿ ಆಗ್ಬಿಟ್ಟು ಸರಿ ಓಡ್ಬೈದಿಂದ ತೊಗೊಂಬರೋಣ ಮಗುಗೆ ಫ್ರಾಕು. ಇಲ್ಲ, ನೋಡೋಣ ಬರ್ತಡೇ ಅಲ್ವಾ, ಕೊಡೋದು ಏನು ಗಿಫ್ಟ್ ಸಿಗುತ್ತೆ ನೋಡೋಣ ಬಾಮ್ಮ ಅಂತ ಇಬ್ಬರು ಹೋಗ್ತೀವಿ. ನಾನು ರೆಡಿ ಆಗ್ತಾಯಿದ್ದೀನಿ. ಅವಳಿಗೆ ಸಾಮಾನು ತೊಳಿತೈತೆ. ಆಯಿತು, ಒಂದು 10 ನಿಮಿಷ ರೆಡಿ ಆಗ್ಬಿಡ್ತೀವಿ.
ಆದರೆ ಇವತ್ತಿನ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಹೇಗಿತ್ತು, ಹೇಗೆ ಮಾಡಿದೆ ಅಂತ. ನೋಡಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಕಮ್ಮನಳ್ಳಿಗೆ. ಸರಿ ಏನು ನೋಡಿದೆ ಫ್ರಾಕೇ ಚೆನ್ನಾಗಿತ್ತು, ಒಂದು ಫ್ರಾಕ್ ತೊಗೊಂಡ್ರಿ. ಫ್ರಾಕ್ ತೊಗೊಂಡು ಸುಮ್ಮನೆ ಇರ್ತೀರಾ, ನಾನು ಸೊಸೆಯಲ್ಲಿ ಹೋಗಿರೋದು ಸರಿ ಪಕ್ಕದಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಹೋದ್ರಿ ಐಸ್ ಕ್ರೀಮ್ ನೋಡಿ, ಅದೇ ನಾನು ಸೊಸೆನೇ ಆರ್ಡ್ರ್ ಮಾಡಲಿ ಐಸ್ ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿ ಆಗಿತ್ತು. ಕೆಳಗಡೆ ಕೇಕು, ಮೇಲೆ ಐಸ್ ಕ್ರೀಮ್, ತುಂಬಾ ಚೆನ್ನಾಗಿತ್ತು ಫ್ರೆಂಡ್. ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ ಬಂದೆ ಫ್ರೆಂಡ್. ಹೇಗಿತ್ತು ನಮ್ಮ ಇವತ್ತಿನ ಇದು ತಿಳಿಸಿ.